ಆಗುತ್ತೆ ಖಂಡಿತ ಭಾಳ. ದಾವಣಗೆರೆಯ ಸಿದ್ದನೂರು ತಾಂಡದಲ್ಲಿ ಡೆಂಗಿಯ ಆರ್ಭಟ ಇದೆ. ಡೆಂಗಿ ಜ್ವರದಿಂದ ಬಳಲ್ತಾ ಇದೆ ಇಡೀ ಸಿದ್ದನೂರು ತಾಂಡ. ಮೊನ್ನೆ ಕಲುಷಿತ ನೀರನ್ನ ಸೇವಿಸಿ ಅಸ್ವಸ್ಥರಾಗಿದ್ರು 70ಕ್ಕೂ ಅಧಿಕ ಜನ. ಕಲುಷಿತ ನೀರನ್ನ ಸೇವಿಸಿ ಅಸ್ವಸ್ಥರಾಗಿದ್ದಂಥವರು. ಡೆಂಗಿ ಜ್ವರ ಕೂಡ ಕಾಣಿಸ್ಕೊಂಡಿತ್ತು ಆ ಊರಿನಲ್ಲಿ. ಕಲುಷಿತ ನೀರನ್ನ ಸೇವಿಸಿದಂಥ ಬಹುತೇಕರಿಗೆ ಈಗ ಡೆಂಗಿಯ ಕಾಟ ಶುರುವಾಗಿದೆ. ಒಂದೇ ಗ್ರಾಮದ 20ಕ್ಕೂ ಅಧಿಕ ಜನರಿಗೆ ಡೆಂಗಿ ಕಾಣಿಸ್ಕೊಂಡಿರುವಂಥದ್ದು. ಕಾಟಾಚಾರಕ್ಕೆ ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದೆ ಆರೋಗ್ಯ ಇಲಾಖೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ತಾಂಡದ ಜನ. ಕೆರೆ ನೀರಿನಲ್ಲಿ ಮುಳುಗಿವೆ ನೀರಿನ ಬೋರ್ವೆಲ್ಗಳು. ಕಲುಷಿತ ನೀರನ್ನೇ ಕುಡಿದಿದ್ರು ಸಿದ್ದನೂರು ತಾಂಡದ ನಿವಾಸಿಗಳು. ಶುದ್ಧ ಕುಡಿಯುವಂತ ನೀರಿಗಾಗಿ ಗ್ರಾಮಸ್ಥರು ಪರದಾಟವನ್ನು ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಆದ್ರೂ ಕೂಡ ಶುದ್ಧ ಕುಡಿಯುವ ನೀರು ಮಾತ್ರ ಬರ್ತಾನೆ ಇಲ್ಲ. ನಮ್ಮ ವಿಜಯನಗರದಲ್ಲಿ ಒಂದ್ ಕಡೆ ನೋಡಿದ್ವಿ, ಅಲ್ಲಿ ಯಾವ ರೀತಿಯಾಗಿ ಈ ಕಲುಷಿತ ನೀರಿನಿಂದಾಗಿ ಸುಮಾರು 6 ರಿಂದ 7 ಜನ ಸಾವನ್ನಪ್ಪಿದ್ರು. ಇನ್ನ ಈ ಸಿದ್ದನೂರು ತಾಂಡದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಡೆಂಗಿಯಿಂದ ಬಳಲ್ತಾ ಇದ್ದಾರೆ. 70ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಶುದ್ಧ ಕುಡಿಯುವ ನೀರನ್ನ ಒದಗಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕಾಲದಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿಗೋಸ್ಕರ ಎಷ್ಟು ಮನವಿ ಮಾಡ್ಕೊಂಡ್ರು ಕೂಡ ಬರ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಈ ರೀತಿಯಾದಂತ ಪ್ರಕರಣಗಳಲ್ಲಿ. ನೀರಿನ ಪ್ರಾಬ್ಲಮ್ ಸರ್. ಕೆರೆಯಲ್ಲಿ ಬೋರ್ಗಳು ಇದಾವೆ ಸರ್, 3-4 ಬೋರ್ಗಳು. ಮಳೆ ನೀರಿಂದ ಎಲ್ಲ ತುಂಬ್ಕೊಂಡೋಗಿದ್ದಾವೆ ಸರ್. ಬೋರ್ಗಳು ಕಾಣ್ತಾ ಇಲ್ಲ, ಗಲೀಜು ನೀರು ಬರ್ತಾ ಇದೆ. ಆ ಗಲೀಜು ನೀರು ಕುಡಿದು ಪ್ರತಿಯೊಂದು ಮನೆಗೂ ಒಬ್ಬೊಬ್ರು ಪೇಷಂಟ್ ಇದ್ದಾರೆ ಸರ್. ನೀರು ಕುಡಿದು ಎಲ್ಲ ಮನೆ ಮಂದಿ ಎಲ್ಲ ಮನಗಿದಾರ ಸರ್. ಯಾರು ಒಬ್ರು ಸರಿ ಇಲ್ಲ. ಡಾಕ್ಟರ್ ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋದ್ರು ಏನು ಅನ್ನೋದು ಗೊತ್ತಿಲ್ಲ. ಎಲ್ಲ ಮನೆಗೆ 4-5 ಜನ ಮನಗಿದಾರ ಸರ್. ಒಬ್ರು ಆರಾಮಿಲ್ಲ. ನೀರು ಕೊಡ್ಬೇಕು ಸರ್. ನೀರಿಲ್ಲದೆ ಬಾರಿ ತೊಂದರೆ. ಈಗ ಹೆಚ್ಚು ಕಮ್ಮಿ 8-10 ದಿನ ಆಯ್ತು ನೀರಿನ ಸಮಸ್ಯೆ ಆಗಿ. ಇಲ್ಲಿ ಯಾರು ಬಂದು ತಿರುಗಿ ನೋಡ್ತಾ ಇಲ್ಲ. MLA ಯಾರೇ ಆಗಲಿ ನಮ್ಮ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಇಲ್ಲಿ ಸದ್ಯ MLA ಆಗಲಿ DC ಆಗಲಿ ಬರ್ಬೇಕು ಸರ್. ನಮ್ಮ ಊರಿಗೆ ಬರಬೇಕು, ನಮ್ಮ ಸಮಸ್ಯೆ ಅಂತ ಅವ್ರು ಕಣ್ಣಾರ ನೋಡ್ಬೇಕು. ಅವರು ಈಗ ಇಷ್ಟು 60 ರಿಂದ 70 ಜನ ಆರಾಮಿಲ್ಲದೆ ಮಲಗಿದ್ದಾರೆ ಸರ್ ಊರಲ್ಲೆಲ್ಲ. ಮನೆಯಲ್ಲಿ ಒಬ್ರಿಬ್ರು ಆರಾಮಿಲ್ಲದೆ ಮಲಗಿದ್ದಾರೆ. ಇಲ್ಲಿ ಯಾರು ಶಾಸಕರಾಗಲಿ DC ಆಗಲಿ ಯಾರು ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಈ ಸಣ್ಣ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.